Hey guys, welcome back to Hershey's Edition. ನಾನಂತೂ ಸಖತ್ತಾಗಿದ್ದೀನಿ, ನೀವು ಸಹ ಸಖತ್ತಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಮುಗಿಲ್ಪೇಟೆ ಅಂತಲೇ ಫೇಮಸ್ ಆಗಿರೋಂತಹ ಮಾಂದಲ್ಪಟ್ಟಿ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ರೋಡ್. ನೀವೇನಾದರೂ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಡೂ ವಿಸಿಟ್ ದಿಸ್ ಮಾಂದಲ್ಪಟ್ಟಿ ವ್ಯೂ ಪಾಯಿಂಟ್. ಇಟ್ ವಿಲ್ ಬಿ ವೆರಿ ನೈಸ್ ಫಾರ್ ಯು. ಸೊ ನಾನಂತೂ ರೆಡಿಯಾಗಿದ್ದೀನಿ. ಸೊ ಬನ್ನಿ ಹೋಗುವ ಮಾಂದಲ್ಪಟ್ಟಿ ವ್ಯೂ ಪಾಯಿಂಟ್ಗೆ. ಸೊ ಮಡಿಕೇರಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಲ್ಲಿಗೆ ನೀವು ನಿಮ್ಮ ಓನ್ ವೆಹಿಕಲಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಹಾಗಾಗಿ ಯು ಹ್ಯಾವ್ ಟು ಬುಕ್ ಜೀಪ್ನ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಗೈಸ್, ಮಡಿಕೇರಿಯಿಂದ ಸುಮಾರು 3 ಕಿಲೋಮೀಟರ್ ಬಂದರೆ ಟುವಾರ್ಡ್ಸ್ ಹಬ್ಬಿ ಫಾಲ್ಸ್ ಆಗಿರ್ಬೋದು ಅಥವಾ ಮಾಂದಲ್ಪಟ್ಟಿ ವ್ಯೂ ಪಾಯಿಂಟ್ ಹೋಗಬೇಕು ಅಂತಂದರೆ ಅಲ್ಲಿ ವೈ ಜಂಕ್ಷನ್ ಪಾಯಿಂಟ್ ಅಂತ ಇರುತ್ತೆ. ಸೊ ಅಲ್ಲಿಂದ ರೈಟ್ ಹೋದರೆ ಮಾಂದಲ್ಪಟ್ಟಿ ಸಿಗುತ್ತೆ ಮತ್ತು ಲೆಫ್ಟ್ ಹೋದರೆ ಹಬ್ಬಿ ಫಾಲ್ಸ್ ಸಿಗುತ್ತೆ. ಸೊ ಅಲ್ಲಿಂದ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಜರ್ನಿ. ನಾವು ಅದೇ ಮಾಡಿದ್ದು. ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಜೀಪ್ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಸುಮಾರು ಜೀಪ್ಗೆ 2500 ಹೇಳಿದರು. ನಾವು 6 ಮೆಂಬರ್ಸ್ ಇದ್ವಿ. ಸೊ ವಿ ಸ್ಟಾರ್ಟೆಡ್ ಆ ಜರ್ನಿ. ಆ್ಯಕ್ಚುಲಿ ತುಂಬ ಸಂಜೆ ಆಗೋಗ್ತಾ ಇತ್ತು. ಸೊ ಬೇಗ ಹೊರಡಬೇಕಿದ್ದರಿಂದ ನಾವು ಅಲ್ಲಿಂದ ಹೊರಟ್ವಿ. ನಮ್ಮ ಜರ್ನಿ ಹೀಗಿತ್ತು ಮಾಂದಲ್ಪಟ್ಟಿ ಕಡೆ. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ನಾನು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಸಖತ್ತಾಗಿತ್ತು ಮಾತ್ರ. ಇನ್ನೊಂದೇನು ವಿಷಯ ಹೇಳಬೇಕು ಅಂತಂದರೆ, ನಮ್ಗೆ ಸಿಕ್ಕಿದಂತಹ ಡ್ರೈವರ್ ಹಿ ವಾಸ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದರಿಂದ ಹಿ ಟುಕ್ ಅಸ್ ಸೋ ಕ್ವಿಕ್ಲಿ. ಎಷ್ಟು ಬೇಗ ಓಡಿಸ್ಕೊಂಡು ಕರ್ಕೊಂಡು ಹೋದರು ಜೀಪ್ನ ಅಂತಂದರೆ ವಿ ಆರ್ ವೆರಿ ಹ್ಯಾಪಿ ವಿತ್ ಹಿಮ್. ಸೊ ಈಸ್ ಮಿಸ್ಟರ್ ಪ್ರಶಾಂತ್ ಅಂತ ಹೇಳಿಬಿಟ್ಟು ನಮ್ಮ ಜೊತೆ ಮಾತಾಡಿಕೊಂಡು ಒಟ್ಟಿಗೆ ನಾವು ಸಹ ಅವರೊಟ್ಟಿಗೆ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಮಗೆ 23 ಕಿಲೋಮೀಟರ್ಸ್ ಅಷ್ಟು ದೂರ ಹೋಗಿದ್ದೀವಿ ಅಂತ ಅನಿಸಲೇ ಇಲ್ಲ. ಅಷ್ಟು ಚೆನ್ನಾಗಿ ಅವರು ಸಹ ಮಾತಾಡ್ತಾಯಿದ್ರು ನಮ್ಮೊಟ್ಟಿಗೆ. ಹೀಗೆ ಹೋಗ್ತಾ ಇದ್ವಿ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನನ್ನ ಮಗ ಮುಂದೆ ಕೂತ್ಕೊಂಡು ಚಂದ ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದ. ಗೈಸ್, ಇನ್ನೊಂದೇನಪ್ಪ ಅಂತಂದರೆ ನಾವು ಲೇಟಾಗಿ ಹೊರಟಿದ್ರಿಂದ ಅಲ್ಲಿ ಹೋಗಿ ಬೇಗ ರೀಚ್ ಆಗಬೇಕು, ಟೈಮ್ ಒಳಗೆ ಇಲ್ಲದೆ ಹೋದರೆ ಕ್ಲೋಸ್ ಆಗಿರುತ್ತೆ ಅನ್ನೋ ಟೈಮಿಂಗ್ ಇದ್ದಿದ್ದರಿಂದ ನಾವು ಸ್ವಲ್ಪ ನಮ್ಮ ಡ್ರೈವರ್ ಬೇಗ ಸ್ವಲ್ಪ ಸ್ಪೀಡಾಗಿ ಕರ್ಕೊಂಡು ಹೋಗಿದ್ರು. ಬಟ್ ಹಿ ವಾಸ್ ವೆರಿ ಕಂಫರ್ಟಬಲ್. ನಾವು ಆ್ಯಕ್ಚುಲಿ ವೆರಿ ಕಂಫರ್ಟಬಲ್ ಆಗಿದ್ವಿ. ಸೊ ಸ್ಪೀಡಾಗಿ ಓಡಿಸಿದ್ರು ವಿ ವರ್ ಸೇಫ್ ಅಂತ ಅಷ್ಟು ಚಂದ ಓಡಿಸ್ಕೊಂಡು ಹೋದರು ಆ್ಯಕ್ಚುಲಿ. ಸೊ ಹಾಗಾಗಿ ವಿ ವರ್ ಹ್ಯಾಪಿ. ಇನ್ ಬಿಟ್ವೀನಲ್ಲಿ ನಾವು ಅವರೊಟ್ಟಿಗೆ ಮಾತಾಡ್ಕೊತ ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಗೈಸ್, ಇನ್ನೊಂದೇನು ವಿಷಯ ಅಂತಂದರೆ, ನಾನು ಇವಾಗಲೇ ಹೇಳಿದ್ನಲ್ವ ವೈ ಜಂಕ್ಷನ್ ಪಾಯಿಂಟ್ ಅಂತ, ಅಲ್ಲಿಂದ ಮಾಂದಲ್ಪಟ್ಟಿ ಚೆಕ್ ಪೋಸ್ಟ್ವರೆಗೂ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬಿಡೋದು. ಸೊ ರೋಡ್ ಸ್ವಲ್ಪ ನೋಡ್ತಾ ಇರ್ಬೋದು ನೀವು, ಓಕೆ ಇದೆ, ಯು ಕ್ಯಾನ್ ಗೋ. ಬಟ್ ಆ ಚೆಕ್ ಪೋಸ್ಟಿಂದ ಅಲ್ಲಿ ಮಾಂದಲ್ಪಟ್ಟಿ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂತಂದರೆ ಡೆಫಿನೆಟ್ಲಿ ಡೋಂಟ್ ಟ್ರೈ ದಟ್. ನೀವು ಹೋಗ್ಲಿಕ್ಕೆ ಸಹ ಅಲ್ಲಿ ಎಂಟ್ರಿ ಪರ್ಮಿಷನ್ ಸಹ ಇಲ್ಲ. ಸೊ ಹಾಗಾಗಿ ಅಲ್ಲಿಂದ ಖಂಡಿತವಾಗ್ಲೂ ನೀವು ಜೀಪ್ನ ಬುಕ್ ಮಾಡ್ಕೊಂಡು ಹೋಗಬೇಕು. ಸೊ ಅದಕ್ಕಿಂತ ನಾವು ಇಲ್ಲಿಂದನೇ ಜೀಪ್ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ವೈ ಜಂಕ್ಷನಿಂದನೇ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಜರ್ನಿ ಗೈಸ್. ವೆಹಿಕಲ್ ಎಂಟ್ರಿ 100 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ ಸರ್. ನಮ್ಮ ಪರ್ಸನಲ್ ವೆಹಿಕಲ್ ಎಲ್ಲ ಹೋದರೆ ಅಲ್ಲಿ ಬರೀ 100 ರೂಪೀಸ್ ಕೊಟ್ಟು ಹೋಗೋದು. 100 ರೂಪೀಸ್ ವೆಹಿಕಲ್ ಎಂಟ್ರಿ ಇರುತ್ತೆ. ಪರ್ ಪರ್ಸನ್ ಪೇ ಮಾಡಿಬಿಟ್ಟು ವೆಹಿಕಲ್ 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡೋದು. 4 ಸರಿ ನೋಡೋಣ. ಖಾಲಿ ಗಾಡಿ ಇದ್ರೆ ಒಳ್ಳೆ ಮೇಲೆ ಸಿಗ್ತದೆ, ಲೋಡ್ ಆದ್ರೆ ಮೇಲೆ ಕಮ್ಮಿ ಸಿಗುತ್ತೆ ಅಂತ. ಒಂದು 600 ರೂಪಾಯಿ ಪೆಟ್ರೋಲ್ ಡೀಸೆಲ್ ಕೊಡ್ತೀವಿ. ಅಲ್ಲಲ್ಲ, ಒಂದು ಟ್ರಿಪ್ಪಿಗೆ ಡೀಸೆಲ್.
200 ಮೀಟರ್ ವಾಕಿಂಗ್ ಇರುತ್ತೆ ಅದು. ಸರ್ ಅದರ ಅರ್ಥ ಇದೆ. ಇಲ್ಲ ಇನ್ನೇನು ಅಂತ ವಯಸ್ಸಾಗಿಲ್ಲ, ತಮಾಷೆಗೆ ಹೇಳ್ತೀವಿ. ಸಾಕಾಯ್ತು. 19 ಕಿಲೋಮೀಟರ್ಸ್ ರೆಕಾರ್ಡ್ ಮಾಡ್ಕೊಂಡು ಬರ್ತೀಯ ಸಾಕು ಬಿಡಮ್ಮಿ. ಆಮೇಲೆ ಎಲ್ಲಾದ್ರೂ ಅದು ಇಲ್ಲಿಗಲ್ಲ ರೆಡಿ ಇಟ್ಕೋ. ಏನಾದ್ರು ಏನು ಪರ್ಮಿಟ್ 5 ವರ್ಷಕ್ಕೆ ಬರುತ್ತೆ ಸರ್. ಟ್ಯಾಕ್ಸ್ ಬಂದುಬಿಟ್ಟು 3 ಮಂತ್ಸ್ ಬರುತ್ತೆ. ಲೋಕಲ್ ಟ್ಯಾಕ್ಸ್ ಅಲ್ಲ, ಸ್ಟೇಟ್ ಟ್ಯಾಕ್ಸ್. ಹಾಂ, ಇದು ಬಂದು ನಿಮ್ಮದೇನ ಗಾಡಿ? ಅದೇ ಅದೇ. ಎಲ್ಲ ಕಡೆ ಸ್ಟಾಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದೊಂದೇ ಸೈಡಿಂದ. ಗೈಸ್, ಇಲ್ಲಿ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾ ಎಷ್ಟು ಶೇಕ್ ಆಗ್ತಿದೆ ಅಂತ. ಅಂದರೆ ರೋಡ್ಸು ಸಹ ಹೋಗ್ತಾ ಹಾರಿಬಲ್ ಆಗಿತ್ತು ಆ್ಯಕ್ಚುಲಿ. ಸೊ ಆಫ್ ರೋಡ್ ಅಂದರೆ ಇದೆಲ್ಲ ಮಾಮೂಲಿ. ಇದು ಎಷ್ಟೋ ಬೆಟ್ರ್ ಅಂತ ಹೇಳ್ಬೋದು. ಇನ್ನು ಆಫ್ ರೋಡ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿಲ್ಲ. ಆದಮೇಲೆ ಕ್ಯಾಮ್ರಲ್ಲೆಲ್ಲ ಹಿಡಲಿಕ್ಕೆ ಆಗೋದಿಲ್ಲ ಅನಿಸುತ್ತೆ, ಅಷ್ಟು ಶೇಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾವು ತಲುಪಿದ್ದೇವೆ. ಸೊ ಒಂದು ಸ್ವಲ್ಪ ಇದೆ ಹೋಗುವ. ಅಲ್ಲಿ ಹೋಗಿ ಇನ್ನೂ ಚೆಕ್ ಪೋಸ್ಟ್ ಬಂದಿಲ್ಲ. ಚೆಕ್ ಪೋಸ್ಟಿಂದ ಪುನಃ ಅಲ್ಲಿಂದ ಹೋಗೋಕ್ಕೆ ಮಜಾ ಇರುತ್ತೆ. ಸೊ ಬನ್ನಿ ನೋಡೋಣ. ಹಾಗೆ ನಾವು ಹೋಗ್ತಾ ಇದ್ವಿ ಮಂಡಲ್ಪಟ್ಟಿ ಕಡೆ. ಹೋಗ್ತಾ ಇರಬೇಕಾದ್ರೆ ನಮಗಿಂತ ಮೊದಲೇ ಇದ್ದಂತಹ ಒಂದು ಜೀಪ್ ಏನೋ ರಿಪೇರ್ ಆಯಿತು ಅಂತ ಹೇಳ್ಬಿಟ್ಟು ಅದರಲ್ಲಿ ಸಹ ಫ್ಯಾಮಿಲಿ ಮೆಂಬರ್ಸ್ ಇದ್ದರು ತುಂಬ ಜನ. ಸೊ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ರು. ಅದನ್ನು ನೋಡಿಬಿಟ್ಟು ನಮ್ಮ ಜೀಪನ್ನು ಅಂದರೆ ನಮ್ಮ
ಡ್ರೈವರ್ ಇದ್ರಲ್ವ, ಸೊ ಅವರು ಸಹ ಗಾಡಿನ ಅಲ್ಲೇ ನಿಲ್ಲಿಸಿ ಅವ್ರಿಗೆ ಸಹ ಸಹಾಯ ಮಾಡಿದ್ರು. ಲೈಕ್ ಇನ್ನೊಂದು ಜೀಪ್ ಕಳಿಸ್ಲಿಕ್ಕೆ ಕಾಲ್ ಮಾಡೋದು. ಇನ್ನೊಂದೇನಪ್ಪ ಅಂದರೆ ಅವ್ರದ್ದು ಕಾಲ್ಗಳು ಹೋಗ್ತಾ ಇರಲಿಲ್ಲ ಅಲ್ಲಿ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಕಾಲ್ಸ್, ತುಂಬ ವೀಕ್ ಆಗಿರುತ್ತೆ ಗೈಸ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಾಲ್ ಎನಿ ಒನ್ ಫ್ರಮ್ ದ ಪ್ಲೇಸ್. ಸೊ ಹಾಗೆ ಅವ್ರಿಗೆ ಸಹ ಹೆಲ್ಪ್ ಮಾಡಿಕೊಂಡು ಅವ್ರನ್ನ ಇನ್ನೊಂದು ಜೀಪ್ ಬರಲಿಕ್ಕೆ ಹೇಳಿ ನಾವು ಹೊರಟು ಅಲ್ಲಿಂದ ಬರ್ತಾ ಇರಬೇಕಾದ್ರೇ ಸ್ವಲ್ಪ ಹೊತ್ತಿಗೆಲ್ಲ ನಮ್ಮ ಜೀಪಲ್ಲೇನೋ ಸೌಂಡ್ ಬರಲಿಕ್ಕೆ ಶುರುವಾಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡಿದ್ರು ಅದೇನಾಗಿದೆ ಅಂತ ಹೇಳಲಿಕ್ಕೆ. ಸೊ ಅಲ್ಲಿ ಇವರು ಒಬ್ರಿಗೊಬ್ರು ಸಹಾಯ ಮಾಡಿದ್ರಿಂದ ಇಲ್ಲಿ ಇವರಿಗೆ ಸಹಾಯಕ್ಕೆ ಇನ್ನೊಬ್ರು ಯಾರೋ ಬಂದಿದ್ರು. ಸೊ ಹಾಗೆ ಯಾವಾಗಲೂ ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಡೆಫಿನೆಟ್ಲಿ ನಮಗೂ ಸಹಾಯ ಆಗೇ ಆಗ್ತಾರೆ. ದೇವರು ಸಹಾಯ ಮಾಡಲಿಕ್ಕೆ ಯಾರನ್ನಾದ್ರೂ ಕಳಿಸ್ತಾರೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಏನೋ ರಿಪೇರ್ ಮಾಡ್ತಾಯಿದ್ರು ನಮ್ಮ ಡ್ರೈವರ್ ಪಾಪ. ಆ ಚಳಿಲಿ ಅವರು ಸಹ ಕೆಳಗಡೆ ಇಳಿದು ಗಾಡಿ ಕೆಳಗಡೆ ಹೋಗಿ ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ನೋಡೋಣ ಬನ್ನಿ. ಸೊ ನಾವು ಹಾಗೆ ಗಾಡಿಯಿಂದ ಇಳಿದ್ಬಿಟ್ಟು ವ್ಯೂನ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದೆ. ನೋಡ್ತಾ ಇದ್ದೀರಾ, ಸಖತ್ತಾಗಿತ್ತು ವ್ಯೂ. ಎಲ್ಲ ಕಡೆ ಮಂಜು ಬೀಳ್ತಾ ಇತ್ತು. ಸೊ ತುಂಬ ಚೆನ್ನಾಗಿತ್ತು, ಚಳಿ ಆಗ್ತಾಯಿತ್ತು. ಇಟ್ಸ್ ವೆರಿ ನೈಸ್. ಸೊ ಅಷ್ಟರಲ್ಲಿ ನೋಡ್ತಾ ಇರ್ಬೋದು ನಮ್ಮ ಡ್ರೈವರ್ ಪಾಪ ಕೆಳಗಡೆ ಹೋಗಿ ಏನೋ ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಅವರಷ್ಟು ಮುಗಿಸೋತ್ತಿಗೆ ನಾವು ಒಂದು ವಿಡಿಯೋ ಮಾಡುವ ಅಂತ ಹೇಳಿ ನಾವು ಈ ಕಡೆ ಬಂದ್ವಿ. ನಮ್ಮ ಫ್ಯಾಮಿಲಿಯವರು ಸಹ ಡ್ರೈವರ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಅಲ್ಲೇ ಇದ್ದರು. ಸೊ ನಾನು ಹೀಗೆ ಮುಂದೆ ಬಂದು ವಿಡಿಯೋ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಬನ್ನಿ ಹೋಗುವ. ಜೀಪ್ ರೆಡಿ ಆಯಿತು ಅನ್ಸುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ ಆರ್ ಜರ್ನಿ ಗೈಸ್. ಕಮ್ ಲೆಟ್ಸ್ ಗೋ. ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು ಮೈಯ ಮೇಲೆ ಜಾರಿ. ಗೈಸ್ ಪುನಃ ಹೊರಟ್ವಿ ನಾವು ಅಲ್ಲಿಂದ. ನೋಡ್ತಾ ಇದ್ದೀರಾ ಮಳೆ ಸಖತ್ತಾಗಿ ಜೋರಾಯಿತು ಆ್ಯಕ್ಚುಲಿ. ಸೊ ಜೋರು ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ರೋಡಿಂದ ಸ್ವಲ್ಪ ವರ್ಸ್ಟ್ ಆಗಿದೆ, ಆಫ್ ರೋಡ್ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ಐ ಥಿಂಕ್ ವಿ ಹ್ಯಾವ್ ರೀಚ್ ದ ಚೆಕ್ ಪೋಸ್ಟ್. ಇಲ್ಲಿಂದನೇ ಮಜಾ ಇರೋದು ಆ್ಯಕ್ಚುಲಿ. ಸೊ ಈ ಚೆಕ್ ಪೋಸ್ಟಿಂದ ನಾವು ಹೊರಡ್ತಾ ಇದ್ದೀವಿ. ಜಂಕ್ಷನ್ ಪಾಯಿಂಟ್ ಥರ. ಸೊ ಇಲ್ಲಿ ಕೆಲವು ಶಾಪ್ಸ್ ಸಹ ಇದೆ. ನಿಮಗೆ ನೋಡ್ತಾ ಇರ್ಬೋದು. ನಿಮ್ಗೆ ಏನಾದರೂ ಬೇಕನ್ಸಿದ್ರೆ ಕಾಫಿ ಟೀ ಕುಡಿಯೋ ಹಾಗಿದ್ರೆ ಇಲ್ಲಿ ನೀವು ಸ್ಟಾಪ್ ಮಾಡಿ ಯು ಕ್ಯಾನ್ ಹ್ಯಾವ್ ಜಸ್ಟ್ ಒಂದು ಬ್ರೇಕ್ ತಕ್ಕೊಂಡು ನೀವು ಹೋಗಬಹುದು ಇಫ್ ಯು ಹ್ಯಾವ್ ಕಮ್ ಇನ್ ಯುವರ್ ಓನ್ ವೆಹಿಕಲ್ಸ್ ಅಂದಾಗ. ಸೊ ದಿಸ್ ಇಸ್ ದ ಲಾಸ್ಟ್ ಚೆಕ್ ಪೋಸ್ಟ್. ಇಲ್ಲಿ ನೀವು ಓನ್ ವೆಹಿಕಲ್ನ ಪಾರ್ಕ್ ಮಾಡಿ ಸೊ ಇಲ್ಲಿಂದ ಪುನಃ ಜೀಪ್ ಬುಕ್ ಮಾಡ್ಕೊಂಡು ಹೋಗಬೇಕು. ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಲ್ವಾ. ನಾವು ಇಲ್ಲಿ ಚೆಕ್ ಪೋಸ್ಟಿಂದ ಪುನಃ ಇಲ್ಲಿ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ವಿ ಹ್ಯಾವ್ ಟು ಪೇ ಚೆಕ್ ಪೋಸ್ಟ್ಗೆ 50 ರೂಪೀಸ್ ಪೇ ಮಾಡಬೇಕು. 50 ರೂಪೀಸ್ ಪೇ ಮಾಡಿ ಅಲ್ಲಿಂದ ಹೊರಡ್ತಾ ಇದ್ದೀವಿ. ದಿಸ್ ಈಸ್ ಆ್ಯಕ್ಚುಲಿ ವೆರಿ ಎಕ್ಸೈಟ್ಮೆಂಟ್ ಅನ್ನೋ ಒಂದು ಆನ್ಸರ್ ಇದೆ. ಬನ್ನಿ ಹೋಗೋಣ. ಇನ್ನೊಂದು ಏನಪ್ಪ ಅಂದರೆ ತುಂಬ ಭಯ ಆಗ್ತಿತ್ತು. ಮುಂದ್ಗಡೆ ರೋಡ್ ಸಹ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಮಂಜಿತ್ತು. ರೋಡ್ ಸಹ ಬ್ಯಾಡ್ ಆಗಿತ್ತು. ಒಂದು ಕಡೆ ಎಕ್ಸೈಟ್ಮೆಂಟ್ ಆಗಿದ್ದರೆ ಇನ್ನೊಂದು ಕಡೆ ಭಯ. ಸೊ ನಮ್ಮ ಡ್ರೈವರ್ ಇಲ್ಲಿ ಹೋಗಿ ಚೆಕ್ ಪೋಸ್ಟಲ್ಲಿ ಪೇ ಮಾಡಿ ಪುನಃ ಓಡಿ ಬರ್ತಾ ಇದ್ದಾರೆ. ಸೊ ಅಗೇನ್ ವಿ ಹ್ಯಾವ್ ಸ್ಟಾರ್ಟೆಡ್. ಬನ್ನಿ ಹೋಗೋಣ. ಒಂದೊಂದು ಕರ್ವ್ಸ್ ಹೇಗಿತ್ತಂತಂದರೆ ನಿಜ ಭಯ ಬರೋ ಥರ ಇತ್ತು, ಇನ್ನೊಂದು ಕಡೆ ಖುಷಿ ಆಗ್ತಿತ್ತು ನೋಡಿ. ಸೊ ಎದುರುಗಡೆ ಫುಲ್ ಬ್ಲರ್, ಏನೂ ಸಹ ಕಾಣಿಸ್ತಾ ಇರಲಿಲ್ಲ. ಹೋಗ್ತಾ ಇಟ್ಸ್ ಡಿಫಿಕಲ್ಟ್ ಟು ಸಿ. ಸೊ ಹಾಗಿತ್ತು, ಮಳೆ ಬರ್ತಾ ಇದ್ರಿಂದ. ಸೊ ಹಾಗಾಗಿ ಬನ್ನಿ ಲೆಟ್ ಸ್ಟಾರ್ಟ್ ಅಗೇನ್. ಕಮ್ ಲೆಟ್ಸ್ ಗೋ.
ಈ ಕಡೆ ವಾಯ್ಡ್ ಮಮ್ಮಿ ಏನಿಲ್ಲ ವಾಯ್ಡ್ ಈ ಕಡೆ ಏನಿಲ್ಲ ಕೆರೆ ಎಲ್ಲ
ಫೈನಲಿ ನಾವು ರೀಚ್ ಆದೆವು. ಸೊ ಪಾರ್ಕಿಂಗ್ ಏರಿಯಾಲಿದ್ದೀವಿ. ಪಾರ್ಕ್ ಮಾಡಿ ನೆಕ್ಸ್ಟ್ ಹೇಗಿದೆ ಅಂತ ವ್ಯೂ ಅಂತೂ ಸಖತ್ತಾಗಿತ್ತು. ಮಳೆ ಬರ್ತಿದೆ, ಮಂಜಿದೆ, ಅಷ್ಟೊಂದು ಏನು ಕಾಣಿಸ್ತಾ ಇರಲಿಲ್ಲ ವ್ಯೂ, ಬಟ್ ಕ್ಲೈಮೇಟ್ ಸಖತ್ತಾಗಿತ್ತು ಗೈಸ್. ಮುಗಿಲ್ ಪೇಟೆ ಥರನೇ ಇತ್ತು ಇದು. ಸೊ ಗೆಟಿಂಗ್ ರೆಡಿ ಇಳ್ತಾ ಇದ್ದೀನಿ. ಲೆಟ್ಸ್ ವೇರ್ ಅವರ್ ರೈನ್ ಕೋಟ್ ಆ್ಯಂಡ್ ಲೆಟ್ಸ್ ಗೋ ಅಗೇನ್ ಟು ದ ವ್ಯೂ ಪಾಯಿಂಟ್. ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾ ಸುಮಾರು ಗಾಡಿಗಳನ್ನ ಪಾರ್ಕ್ ಮಾಡಿದ್ದಾರೆ ಇವಾಗ. ಸೊ ಅಷ್ಟೊಂದು ರಶ್ ಏನಿರಲಿಲ್ಲ. ಆ್ಯಕ್ಚುಲಿ ನಾವು ಕೊನೆಯವರಾಗಿದ್ದರಿಂದ ಸೊ ರಶ್ ಸ್ವಲ್ಪ ಕಡಿಮೆನೇ ಇತ್ತು. ಸೊ ಟೈಮ್ ಆಗ್ತಿದೆ, ಬೇಗ ಬೇಗ ಹೋಗಬೇಕು, ಕ್ಲೋಸ್ ಆಗಿ ಬಿಡುತ್ತೆ ಅಂತ ಹೇಳ್ತಿದ್ವಿ. ಮತ್ತೆ ಶರ್ಟ್ ಬಟನ್ ಇರುತ್ತೆ. ನಾವು ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನಮ್ಗೆ ನೋಡಲಿಕ್ಕೆ 1 hour ಟೈಮ್ ಇರುತ್ತೆ. ಸೊ 1 hour ನಾವು ವ್ಯೂ ಪಾಯಿಂಟಲ್ಲಿ ನಾವು ಸ್ಪೆಂಡ್ ಮಾಡಿ ಪುನಃ ನಾವು ನಮ್ಮ ಜೀಪ್ಗೆ ಬರಬೇಕು. ಸೊ 1 hour ಸ್ಪೆಂಡ್ ನೀವು ಆರಾಮಾಗಿ ವ್ಯೂ ಪಾಯಿಂಟಲ್ಲಿ ಮಾಡಬಹುದು. ಸೊ ನಾವು ರೈನ್ ಕೋಟ್ನ ಕ್ಯಾರಿ ಮಾಡಿದ್ರಿಂದ ಸೊ ಮಳೆಯಲ್ಲಿ ಅಷ್ಟು ನೆಂದಿಲ್ಲ. ರೈನ್ ಕೋಟ್ ಹಾಕ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಾ, ಕೆಲವು ಸೈನ್ ಬೋರ್ಡ್ಸು, ಇನ್ಫಾರ್ಮೇಷನ್ ಬೋರ್ಡ್ಸ್ ಎಲ್ಲ ಇತ್ತು. ಸೊ ಅದು ಸಹ ಕಾಣಿಸ್ತಾ ಇರಲಿಲ್ಲ. ಸೊ ಐ ಟ್ರೈ ಟು ಟೇಕ್ ವಿಡಿಯೋಸ್. ನೆಕ್ಸ್ಟ್ ಬನ್ನಿ ಹೋಗುವ. ಇಲ್ಲಿನ ಒಂದು 200 meters ಅಷ್ಟು ನಾವು ನಡಿಬೇಕು ವ್ಯೂ ಪಾಯಿಂಟ್ ಹೋಗಬೇಕಂದ್ರೆ. ಅಲ್ಲಿ ಕೆಳಗಡೆ ಎಲ್ಲ ಕಲ್ಲುಗಳನ್ನ ಹಾಕಿ ಜೋಡಿಸಿಟ್ಟಿದ್ರು, ಜಾರಬಾರ್ದು ಅಂತ. ಆಚೆ ಈಚೆ ಸ್ವಲ್ಪ ಮಣ್ಣೆಲ್ಲ ಇತ್ತು. ಸೊ ನೀವು ಒಳ್ಳೆ ಶೂ ಹಾಕಿ ಇಲ್ಲಿ ಕ್ಲೈಂಬ್ ಮಾಡಿದ್ರೆ ಯು ವಿಲ್ ಬಿ ಸೇಫ್ ಅಂತ ಹೇಳ್ಬೋದು. ಸೊ ಸೇಫಾಗಿ ನೀವು ಕ್ಲೈಂಬ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಬನ್ನಿ ಹೋಗುವ. ಸೊ ಇಲ್ಲೆಲ್ಲ ಕೆಲವು ಬೋರ್ಡ್ಸ್ಗಳನ್ನ ನಾನು ಆವಾಗಲೇ ತೋರಿಸ್ದೆ ನಿಮಗೆ. ಸೇ ನೋ ಟು ಪ್ಲಾಸ್ಟಿಕ್, ಅಂದರೆ ನೀವು ಇಲ್ಲಿ ಬರುವವರೆಲ್ಲ ದಯವಿಟ್ಟು ಯಾರು ಸಹ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ ನೀರು ಕುಡಿದ್ಬಿಟ್ಟು ವಾಟರ್ಗಳನ್ನ ಬಿಸಾಡೋದಾಗಿರ್ಬೋದು, ಪ್ಲೀಸ್ ಡೋಂಟ್ ಡೂ ದಟ್. ಆ್ಯಕ್ಚುಲಿ ಅದನ್ನು ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಬ್ಯಾನ್ ಆಗಿದೆ, ಇಲ್ಲಿ ಮಾತ್ರ ಅಲ್ಲ. ಆದರೂ ಇಷ್ಟು ಸ್ವಚ್ಛಂದವಾಗಿರುವಂತಹ ಪರಿಸರವನ್ನು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸೊ ನಾವು ಸಹ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ನೇಚರ್ ಅಲ್ವಾ. ಹಾಗಾಗಿ ಈ ನೇಚರನ್ನು ಕಾಪಾಡಿಕೊಳ್ಳೋದು ನಾವು ಹೋಗಿರುವಂತಹ ನಮ್ಮ ಜವಾಬ್ದಾರಿ ಸಹ ಆಗಿರುತ್ತೆ. ಹಾಗಾಗಿ ನೀವು ವಾಟರ್ ಬಾಟಲ್ಸ್ ಅಥವಾ ಏನಾದರೂ ತಿಂಡಿ ಕವರ್ಗಳಿದ್ರೆ ಪ್ಲೀಸ್ ಕ್ಯಾರಿ ಇಟ್ ವಿತ್ ಯು ಓನ್ಲಿ. ಪ್ಲೀಸ್ ಡೋಂಟ್ ಥ್ರೋ ಹಿಯರ್ ಆ್ಯಂಡ್ ದೇರ್. ಸೊ ಬನ್ನಿ ಹೋಗೋಣ. ಸೊ ವ್ಯೂ ಪಾಯಿಂಟ್ ನೋಡೋದಕ್ಕೆ ಈಗರ್ಲಿ ವೇಟೆಡ್ ಅಲ್ವಾ. ದ ಎಕ್ಸೈಟ್ಮೆಂಟ್ ಯು ಕ್ಯಾನ್ ಸಿ ಆನ್ ಮೈ ಫೇಸ್. Come, let's go. ನೋಡಿ ಇದೆ ಮಾದಾಲ್ ಪಟ್ಟಿ. ಇಟ್ಸ್ ರಿಯಲಿ ಸೂಪರ್. ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಫಾಗ್ ಅಲ್ಲ. ಹೇಗಿದೆ ವ್ಯೂ ಅಂತ ಇನ್ನ ತೋರಿಸ್ಲಾ? ಬೇಡ. ಇನ್ನು ಸ್ವಲ್ಪ ಮೇಲೆ ಹೋಗ್ಬೇಕು, ಮೇಲೆ ಹೋಗುವ. ಎಲ್ಲಿ ಜನ ಇದ್ದಾರೆ ಬಟ್ ಯಾರಿಗೂ ಕಾಣಿಸಲ್ಲ. ನೋಡ್ತಾ ಇರ್ಬೋದು ಸ್ವಲ್ಪ ಜನ ನೋಡಿ. ಇಲ್ಲ ಇದಕ್ಕ ನೀವು ಹೋಗ್ತಾ ಇರಿ, ವಿಡಿಯೋ ಮಾಡ್ತಾ ಇರಿ.
ಫ್ರೆಂಡ್ಸ್, ನಾವು ವ್ಯೂ ಪಾಯಿಂಟ್ ನೋಡ್ಕೊಂಡು ಕೆಳಗಡೆ ಇಳಿದು ಬಂದ್ವಿ ಇವಾಗ. ಸೊ ಕೆಳಗಡೆ ಪಾರ್ಕಿಂಗ್ ಏರಿಯಲ್ಲಿ ಬಂದು ನೋಡಿದ್ರೆ ಕತ್ಲೆ ಆಗೋಗಿತ್ತು. ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ಯಾವ ಗಾಡಿ ಸಹ ಇಲ್ಲ. ನಮ್ಮ ಒಂದು ಜೀಪ್ ಬಿಟ್ಟರೆ ಎಲ್ಲರೂ ಸಹ ಹೊರಟು ಹೋಗಿದ್ರು. ಸರಿ ಬೇಗ ಬೇಗ ಹೊರಡುವ ಅಂತ ನಾವು ಸಹ ವಿ ಆರ್ ಗೆಟಿಂಗ್ ರೆಡಿ. ಕತ್ಲೆ ಆಗ್ತಾ ಇರೋದ್ರಿಂದ ಕಾಣಿಸೋದಿಲ್ಲ, ಅಂದರೆ ಗಾಡಿ ಓಡಿಸ್ಲಿಕ್ಕೆ ಕಾಣಿಸೋದ ಕಷ್ಟ ಆಗುತ್ತೆ ಅಂತೇಳಿ. ಸೊ ನಾವು ಸಹ ಹೊರಟು, ಮಳೆ ಸಹ ಬಿಡದೇನೆ ಬರ್ತಾ ಇದ್ವಿ. ನೋಡ್ತಾ ಇದ್ದೀರಾ, ನಾವು ಬ್ಯಾಕ್ ಟು ಯಾರು ಸಹ ಇಲ್ಲ ಗೈಸ್, ನೋಡ್ತಾ ಇದ್ದೀರೋದು ನಾವೇ ಲಾಸ್ಟ್. ಸೊ ಹಾಗಾಗಿ ನಾವು ಹರಿಯಾಗಿಯೇ ಬಂದಿದ್ದು, ಬೇಗ ಬೇಗ ಹೊರಟು ಹೋಗಿ ನೋಡುವ ಅಂತೇಳಿ. ಸೊ ನೋಡ್ತಾ ಇರ್ಬೋದು, ರೋಡು ಸಹ ಕಾಣಿಸ್ತಾ ಇರಲಿಲ್ಲ. ಪಾಪ ಅವ್ರಿಗೆ ಕಷ್ಟಪಟ್ಟು ಓಡಿಸ್ತಾ ಇದ್ರು. ಬಟ್ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಪುನಃ ಕರ್ಕೊಂಡು ಬಂದು ನಮ್ಮ ಜಾಗಕ್ಕೆ ತಲುಪಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ನೋಡೋಣ. ಇಟ್ಸ್ ವೇ ಬ್ಯಾಕ್ ಟು ಅವರ್ ಪ್ಲೇಸ್ ನಾವು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೆಳಕಿರುವಾಗಲೇ ಕರ್ವ್ಸ್ ಎಷ್ಟು ಬೆಂಡ್ ಆಗಿತ್ತು, ಭಯ ಆಗ್ತಾ ಇತ್ತು. ಸೊ ಇನ್ನು ಕತ್ಲೆಯಲ್ಲಿ ಇವರು ಓಡಿಸ್ತಾ ಇದ್ದಾರೆ ಅಂತಂದರೆ ರಿಯಲಿ ಹ್ಯಾಟ್ಸ್ ಆಫ್. ಯಾಕಂದರೆ ಇವರೊಬ್ಬರೇ ಡ್ರೈವರ್ ಅಲ್ಲ, ಪ್ರತಿಯೊಬ್ಬ ಡ್ರೈವರ್ಗಳು ಸಹ ಅವ್ರಿಗೆ ಎಷ್ಟೇ ತೊಂದರೆ ಇರಲಿ, ಎಷ್ಟೇ ನಿದ್ದೆ ಇರಲಿ, ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಆ ಕೆಲಸ ಅಂತ ಬಂದಮೇಲೆ ಅವರು ಎಷ್ಟು ಅವ್ರ ಪ್ಯಾಸೆಂಜರ್ಸ್ನ ಸೇಫಾಗಿ ಕರ್ಕೊಂಡು ಬರ್ತಾರಲ್ವ, ದಟ್ ಈಸ್ ರಿಯಲಿ ಗ್ರೇಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದ ಮುಖಾಂತರ ಎಲ್ಲ ಡ್ರೈವರ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನನ್ನ ಎಲ್ಲ ವಿಡಿಯೋಗಳನ್ನ ವಾಚ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಬಾಯ್. ಹ್ಯಾವ್ ಅ ಗ್ರೇಟ್ ಡೇ.